ಸಿಎಂ ಸಿದ್ದರಾಮಯ್ಯ ಅವರ ಕಾರ್ಯಕ್ರಮದಲ್ಲಿ ಕರ್ತವ್ಯ ಲೋಪ ಆಗಿದೆ. ಮಹದೇವಪ್ಪ ಭಾಷಣದ ಸಂದರ್ಭದಲ್ಲಿ ವೇದಿಕೆ ಮೇಲೆ ಯುವಕರು ನುಗ್ಗಿದ್ದಾರೆ. ಸಿಎಂ ಸಿದ್ದರಾಮಯ್ಯಗೆ ಶಾಲು ಎಸೆದು ವೇದಿಕೆ ಮೇಲೆ ಆ ಯುವಕ ಹೈ ಡ್ರಾಮಾ ಸೃಷ್ಟಿ ಮಾಡಿದ್ದಾರೆ. ತಕ್ಷಣ ಯುವಕನನ್ನ ವಶಕ್ಕೆ ಪಡೆದ ಸಿಎಂ ಅಂಗರಕ್ಷಕರು. ಯುವಕನ ಹುಚ್ಚಾಟಕ್ಕೆ ವೇದಿಕೆ ಮೇಲಿದ್ದ ಗಣ್ಯರು ಕೂಡ ಒಂದು ಸ್ವಲ್ಪ ವಿಚಲಿತರಾದರು. ಇಲ್ಲಿ ಕರ್ತವ್ಯ ಲೋಪ ಆಗಿರೋದನ್ನ ನಾವು ನೋಡಬಹುದಾಗಿದೆ. ಯುವಕ ಸಿದ್ದರಾಮಯ್ಯ ಅವರಿಗೆ ಶಾಲು ಹಾಕುವಂತಹ ಭರದಲ್ಲಿ ಕಾರ್ಯಕ್ರಮವನ್ನ ನುಗ್ಗಿ ಬರ್ತಾನೆ, ಹಾರಿ ಬರ್ತಾನೆ. ತಕ್ಷಣ ಸ್ಟೇಜ್ ಮೇಲೆ ಇದ್ದಂತಹ ಗಣ್ಯರ ಅಂಗರಕ್ಷಕರು, ಸಿದ್ದರಾಮಯ್ಯ ಅವರ ಅಂಗರಕ್ಷಕರು ಆತನನ್ನ ಹಿಡಿದು ಎಳೆದು ಹೊರಗಡೆ ತಗೊಂಡು ಬರ್ತಾ ಇರುವಂತಹ ದೃಶ್ಯವನ್ನ ಗಮನಿಸ್ತಾ ಇದ್ದೀವಿ. ಸಂಗ್ರಾಮದ ದಿನ ಆಚರಣೆಯನ್ನು ಮಾಡಿರ್ತಕ್ಕಂಥ ನಿಮ್ಗಳಿಗೆ ಧನ್ಯವಾದಗಳನ್ನು ಹೇಳಿ, ಸ್ವತಂತ್ರ ಸಂಗ್ರಾಮದ ದಿನದಂದು ನಿಮ್ಮೆಲ್ಲರಿಗೂ, ಪ್ರಜಾಪ್ರಭುತ್ವದ ಸಂಗ್ರಾಮದ ದಿನದಂದು ನಿಮ್ಮೆಲ್ಲರಿಗೂ ಶುಭವನ್ನು ಕೋರಿ ನನ್ನ ಮಾತನ್ನು ಮುಕ್ತಾಯ ಮಾಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಸಂಗ್ರಾಮದ ದಿನ ಆಚರಣೆಯನ್ನು ಮಾಡಿರ್ತಕ್ಕಂಥ ನಿಮ್ಗಳಿಗೆ ಧನ್ಯವಾದಗಳನ್ನು ಹೇಳಿ, ಸ್ವತಂತ್ರ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಒಂದು ಕಾರ್ಯಕ್ರಮ ಜರುಗ್ತಾ ಇದ್ದು, ಎಚ್.ಸಿ. ಮಹದೇವಪ್ಪ ಅವರು ಸ್ಟೇಜ್ ಮೇಲೆ ಭಾಷಣ ಮಾಡ್ತಾ ಇದ್ರು. ಸೊ ಆ ಸಂದರ್ಭದಲ್ಲಿ ವೇದಿಕೆ ಮೇಲೆ ಕುಮಾರಸ್ವಾಮಿ ಅವರು ಕೂಡ, ಸಿದ್ದರಾಮಯ್ಯ ಅವರು ಕೂಡ ಉಪಸ್ಥಿತರಿದ್ದರು. ಜೊತೆಗೆ ಬೇರೆ ಬೇರೆ ಸಚಿವರು ಕೂಡ ಇರೋದನ್ನ, ಗಣ್ಯರು ವೇದಿಕೆ ಮೇಲೆ ಇರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಈಗ ಗ್ರೀನ್ ಕಲರ್ ಶರ್ಟ್ ಧರಿಸಿರುವಂತಹ ಯುವಕ ಸಿದ್ದರಾಮಯ್ಯ ಅವರಿಗೆ ಕನ್ನಡ ಶಾಲು ಹಾಕೋದಕ್ಕೆ ಹೋಗಿ ಎಡವಟ್ ಮಾಡ್ಕೊಂಡಿದ್ದಾನೆ. ಇಲ್ಲಿ ಕರ್ತವ್ಯ ಲೋಪ ಆಗಿರೋದನ್ನ ನಾವು ಗಮನಿಸಬಹುದು. ಯೂಶುವಲಿ ಸ್ಟೇಜ್ನ ಕೆಳಗಡೆ ಬೆಂಗಾವಲು ಪಡೆ ಇರುತ್ತೆ, ಅಲ್ಲೂ ಕೂಡ ಪೊಲೀಸರನ್ನ ನಿಯೋಜನೆಗೊಳಿಸಿರ್ತಾರೆ. ಆದರೆ ಇಲ್ಲಿ ಇದ್ರೋ ಇಲ್ವೋ ಪೊಲೀಸರು ಗೊತ್ತಿಲ್ಲ. ಆದರೆ ಆತ ಮೇಲೆ ಹತ್ತುತ್ತಾ ಇದ್ದಂತೆ ಅಲ್ಲಿ ಸಿದ್ದರಾಮಯ್ಯ ಅವರ ಅಂಗರಕ್ಷಕರು ಮತ್ತು ಬೇರೆ ಬೇರೆ ಸಿಬ್ಬಂದಿ ಏನಿದ್ದಾರೆ ಆತನನ್ನ ಪಕ್ಕಕ್ಕೆ ಎಳೆ ತಂದಿದ್ದಾರೆ. ಇಲ್ಲಿ ಕರ್ತವ್ಯ ಲೋಪ ಆಗಿರೋದು ಎದ್ದು ಕಾಣಿಸುತ್ತೆ. ಕೋರಿ ನನ್ನ ಮಾತನ್ನ ಮುಕ್ತಾಯ ಮಾಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಸಂಗ್ರಾಮದ ದಿನ ಆಚರಣೆಯನ್ನು ಮಾಡಿರ್ತಕ್ಕಂಥ ನಿಮ್ಗಳಿಗೆ ಧನ್ಯವಾದಗಳನ್ನು ಹೇಳಿ, ಸ್ವತಂತ್ರ ಸಂಗ್ರಾಮದ ದಿನದಂದು ನಿಮ್ಮೆಲ್ಲರಿಗೂ ಪ್ರಜಾಪ್ರಭುತ್ವದ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.